ಹಲೋ, ಬನ್ನಿ ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯನ್ನು ಮಾಡೋಣ. ಅದಕ್ಕೆ 2 ಡೇಸ್ ಮಾವಿನಕಾಯನ್ನು ಉಪ್ಪಲ್ಲಿ ಹಾಕಿಟ್ಟು ಅದು ಸೋಸಿ ಆ ನೀರು ಬಂದಿರುತ್ತಲ್ವ ಉಪ್ಪಿನಕಾಯಲ್ಲಿ, ಆ ನೀರು ಮತ್ತು ಬೇಕಾದಷ್ಟು ನಮಗೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ದರೆ ಸಾಲ್ಟ್ ಹಾಕ್ಕೊಂಡು ಬಾಯ್ಲ್ ಮಾಡಿ, ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಇದು ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ ನಮಗೆ. ಅನಂತರ ಈ ಮಾವಿನಕಾಯಿ ಚೆನ್ನಾಗಿ ಜಲ್ಡದಲ್ಲಿ ಸೋಸಿಟ್ಟಿದ್ದೀನಿ. ತೋತಾಪುರಿ ಮಾವಿನಕಾಯಿ ಎತ್ಕೊಂಡಿರೋದು. ಈಗ ನಾವು ಉಪ್ಪಿಲ್ಲಿ ಹಾಕಿ 2 ಡೇಸ್ ಹಾಕಿರೋ ನೀರು ಅದು ಬಾಯ್ಲ್ ಆಗ್ತಾಯಿದೆ, ಅದು ಒಂದು ಕಡೆ ಇಡಿ. ಇವಾಗ ನಾವು ಮಸಾಲೆಗೆ ಒಂದು ಪ್ಯಾನಲ್ಲಿ 2 ಸ್ಪೂನ್ ರೈಸ್ ಮತ್ತು 1 ಸ್ಪೂನ್ ಮೆಂತೆ ಫೆನೋಗ್ರೀಕ್, 2 ಸ್ಪೂನ್ ಮಸ್ಟರ್ಡ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದ ನಂತರ ಜೀರಾ 2 ಸ್ಪೂನ್ ಅಥವಾ 1/4 ಸ್ಪೂನ್ ಜೀರಾ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಕ್ಕಿ, ಸಾಸಿವೆ, ಮೆಂತೆ, ಜೀರಾ ಇದು ಚೆನ್ನಾಗಿ ಫ್ರೈ ಮಾಡ್ತಾಯಿರಿ. ಇದು ಬೇಕಿದ್ದರೆ ಒಬ್ಬೊಬ್ಬರು ಒಗ್ಗರಣೆಯಲ್ಲಿ ಹಾಕ್ತಾರೆ, ಇನ್ನು ಕೆಲವರು ಪೌಡ್ರಲ್ಲೂ ಹಾಕ್ತಾರೆ. ಇದು ಚೆನ್ನಾಗಿ ಫ್ರೈ ಮಾಡಿ ಇದ್ರ ಜೊತೆಗೆ ನಮಗೆ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಬೋದು. ನಾನು ಇವಾಗ ಬೇಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ, ಅದಕ್ಕೆ ಇಲ್ಲಿ ಹಾಕ್ಕೊಳ್ತಾ ಇಲ್ಲ. ಇವಾಗ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಿ ಆ ಮಸ್ಟರ್ಡ್ ಸಿಡಿತಾ ಬರುತ್ತಲ್ವ, ಸಾಸಿವೆ ಯಾವಾಗ ಚಟಪಟ ಅಂತ ಸಿಡಿತಾ ಬರುತ್ತೆ, ಅದರ ಅರ್ಥ ನಮ್ಮ ಮಸಾಲೆ ರೋಸ್ಟ್ ಆಗಿದೆ ಅಂತ. ಆ ಮಸಾಲೆ ರೋಸ್ಟ್ ಆದನ್ನ ಸೈಡಲ್ಲಿ ಒಂದು ಬದಿಯಲ್ಲಿ ಇಟ್ಕೊಳ್ಬೇಕು. ಇವಾಗ ಅದೆಲ್ಲ ರೋಸ್ಟ್ ಆಗಿರೋದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಬೆಳ್ಳುಳ್ಳಿ ಮತ್ತು ನಾನು ಬೇಡಿಗೆ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾ ಇರೋದು. ಈ ರೋಸ್ಟ್ ಆಗಿರೋ ಮಸಾಲ, ಬೆಳ್ಳುಳ್ಳಿ ಒಂದು ಕಡೆ ಇದೆ. ಫುಲ್ ಎಷ್ಟು ನೀವು ಬೆಳ್ಳುಳ್ಳಿ ಹಾಕ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತು 2-3 ಸ್ಪೂನು ಬೇಡಿಗೆ ಮೆಣಸಿನ್ಕಾಯಿ ನಾವು ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಟಿರೋದು, ಒಳ್ಳೆ ಕ್ವಾಲಿಟಿ ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡು ಅದು 3 ಸ್ಪೂನು ಈಗ ಮಿಕ್ಸಿಯಲ್ಲಿ ಇದ್ರ ಜೊತೆಗೆ ಆ ಪೌಡ್ರ್ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಅರಿಶಿಣನೂ ಹಾಕ್ಬೋದು. ಅರಿಶಿಣ ಅಂದರೆ ನಮಗೆ ಒಂದು ಪ್ರಿಸರ್ವೇಟಿವ್ ಥರ ಆಗುತ್ತೆ, ಆ್ಯಂಟಿ ಬ್ಯಾಕ್ಟೀರಿಯಲ್ ಥರನೂ ವರ್ಕ್ ಆಗುತ್ತೆ, ಏನಾದರೂ ಅದು ಹುಳ ಗಿಳ ಬರೋದಿದ್ದರೆ. ಇವಾಗ 3 ಸ್ಪೂನ್ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಫಸ್ಟ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಗ್ರೈಂಡ್ ಆದಮೇಲೆ ನಾವು ಈಗ ಸೋಸಿದ ನೀರಿದೆಯಲ್ಲ ಮಾವಿನಕಾಯಿ ಉಪ್ಪಲ್ಲಿ ಹಾಕಿರೋದು, ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ವಿನೇಗರ್ ಹಾಕ್ತಾಯಿದ್ದೀನಿ. ಈ ವಿನೇಗರ್ ಯಾಕೆಂದರೆ ನಮಗೆ ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. 2 ಸ್ಪೂನ್ ವಿನೇಗರ್ ಮತ್ತು ನಾವು ಉಪ್ಪಿನಲ್ಲಿ ಹಾಕಿಟ್ಟಿರೋದನ್ನು ಆ ನೀರು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಉಪ್ಪಿನಕಾಯಿಯಲ್ಲಿ ಹಾಕಿರೋ ನೀರನ್ನು, ಆ ನೀರೇ ಯೂಸ್ ಮಾಡ್ತಾಯಿದ್ವಿ, ಬೇರೆ ಯಾವ ನೀರು ಯೂಸ್ ಮಾಡಲ್ಲ. ಅದು ಯೂಸ್ ಮಾಡಿ ಗ್ರೈಂಡ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ನಾನು ಮಾವಿನಕಾಯಿ ತೊಗೊಂಡಿದ್ರಲ್ಲಿ ಸ್ವಲ್ಪ ಹಸಿ ಮಾವಿನಕಾಯಿ, ಸ್ವಲ್ಪ ಹಣ್ಣಿನ ಮಾವಿನಕಾಯಿ ಇಟ್ಕೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು 3rd ಟ್ರಿಪ್ ಮಾಡ್ತಾ ಇರೋದು ನಾನು ಮಾವಿನಕಾಯಿ ಅಂದರೆ ಮಕ್ಕಳು ಇವರೆಲ್ಲ ಕೇಳಿ ಪುನಃ 3rd ಟ್ರಿಪ್ ಮಾಡ್ತಾ ಇರೋದು. ಸೀಸನ್ನು ಕಳೆಯೋಕ್ಕಾಗ್ತಾಯಿದ್ವಲ್ಲ, ಇವಾಗ ಪ್ಯಾನಲ್ಲಿ ಜಿಂಜಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲು ಯೂಸ್ ಮಾಡ್ತಾರೆ ನಮ್ಮ ಕಡೆ ಸೌತಲ್ಲಿ, ಜಿಂಜಲಿ ಆಯಿಲ್. ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಇವಾಗ ಆ ಮಸಾಲೆ ಹಾಕ್ಕೊಂಡಿದ್ದೀನಲ್ಲ ಗ್ರೈಂಡ್ ಮಾಡಿದ್ದು, ಆ ಮಸಾಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ನಾನು ತೋರಿಸಿಲ್ಲ ವಿಡಿಯೋ. ಹಾಕಿರೋ ಮಸಾಲೆ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಇಷ್ಟು ಎಣ್ಣೆ ಬೇಕಾಗುತ್ತೆ. ಇಷ್ಟು ಎಣ್ಣೆ ಇದ್ರೆ ಏನಂದರೆ ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ಸಾಸಿವೆ, 1 ಸ್ಪೂನ್ ಜೀರಾ, ಮಸ್ಟರ್ಡ್, ಜೀರಾ. ಇವಾಗ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೇಕಿದ್ರೆ ನಮಗೆ ಈಗ ಉದ್ದಿನಕಾಳು ಹಾಕ್ತಿದ್ದೀನಿ, ಉದ್ದಿನಕಾಳು ಜೊತೆಗೆ ಕರಿಬೇವು. ಇಲ್ಲಿ ಬೇಕಿದ್ರೆ ನಾವು ಹೋಮ ಕಾಳನ್ನು ಹಾಕ್ಕೊಳ್ಬೋದು. ಓಕೆ, ಅಜ್ವೇನ್. ಈಗ ಇದೆಲ್ಲ ಒಗ್ಗರಣೆ ಹಾಕಿ ಮಸಾಲ ಗ್ರೈಂಡ್ ಮಾಡಿರೋದು ಮಾವಿನಕಾಯಿ ಹಾಕ್ಕೊಂಡೆ. ಕೈ ಮಿಕ್ಸ್ ಮಾಡಬೇಡಿ ಯಾವುದಾದ್ರೂ ಇದರಲ್ಲಿ. ಮತ್ತು ಅದಕ್ಕೆ ಒಗ್ಗರಣೆನೂ ಹಾಕಿ ಒಂದು ಬಾಟ್ಲ್ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಅದೇ ಒಗ್ಗರಣೆ ಹಾಕಿರೋದು ನೋಡಿ, ಈ ಸ್ಮೆಲ್ಲೇ ತುಂಬ ಪರಿಮಳ ಬರ್ತಾಯಿದೆ ಇದ್ರದ್ದು. ಅಂದರೆ ಸ್ಮೆಲ್ಲಲ್ಲೇ ಮಕ್ಕಳು ಕೇಳ್ತಾರೆ, ಏನೋ ಸ್ಪೆಷಲ್ ಬ್ರಾಹ್ಮಿನ್ಸರ ಮನೇಲಿ ಏನೋ ಮಡಿತರ ಇದೆ ಅಂತ ಹೇಳ್ತಿದ್ದಾರೆ ಹಸ್ಬೆಂಡ್. ಇವಾಗ ಬಂದಿರೋದು, ನಾನು ರಾತ್ರಿ ಮಾಡ್ಕೊಳ್ತಾ ಇರೋದು. ಇವಾಗ ಅವ್ರು ಬಂದಾಗ ಏನೋ ಬ್ರಾಹ್ಮಿನ್ಸ್ ಅಡುಗೆ ಮಾಡಿದ ಥರ ಇದೆಯಾ ಅಂತ ಹೇಳ್ತಿದ್ದಾರೆ.